ನಮಸ್ಕಾರ. 23/6/2024 ಭಾನುವಾರ, ಕೃಷ್ಣ ಪಕ್ಷ. ಇವತ್ತು ಬೆಳಗ್ಗೆ 5:55ರಿಂದ ಸಂಜೆ 5 ಗಂಟೆ 4 ನಿಮಿಷದವರೆಗೂ ಪೂರ್ವಾಷಾಢ ನಕ್ಷತ್ರ. ಅಲ್ಲಿಯವರೆಗೂ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವೂ ಇದೆ, ಶುಭವಾಗಿದೆ. ತಿಥಿ ಇವತ್ತು ದ್ವಿತೀಯ, ರಾತ್ರಿ 3 ಗಂಟೆ 27 ನಿಮಿಷದವರೆಗಿದೆ. ಅದಾದ ನಂತರ ತೃತೀಯ ನಕ್ಷತ್ರ ಬರುತ್ತದೆ. ಸಂಜೆ 5 ಗಂಟೆ 4 ನಿಮಿಷದ ಮೇಲೆ ಉತ್ತರಾಷಾಢ ನಕ್ಷತ್ರ ಬರುತ್ತದೆ. ಈ ದಿನ ಉತ್ತರಾಷಾಢ ನಕ್ಷತ್ರ ಅಮೃತವು ಲಾಭವು ಕೊಡುತ್ತದೆ. ಹಾಗಾಗಿ ಈ ದಿನ ಶುಭಕರವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಅಡ್ಡಿ ಏನಿಲ್ಲ. ಇವತ್ತು ಸೂರ್ಯೋದಯ 5:55ಗೆ, ಸೂರ್ಯ ಅಸ್ತಮನ ಸಂಜೆ 6:49. ಇವತ್ತಿನ ಮತ್ತಷ್ಟು ವಿಶೇಷಕ್ಕೆ ಬರೋಣ. ಇವತ್ತು ದಿನ ಪೂರ್ತಿ ರಾಶಿ ಅನ್ನೋದು ಒಂದೇ ಥರ ಇರೋದಿಲ್ಲ. ಯಾಕೆಂತಂದರೆ ಪೂರ್ವಾಷಾಢ ನಕ್ಷತ್ರ ಮುಗಿಯೋದು ಸಂಜೆ 5:03ಕ್ಕೆ. ಆನಂತರ ಉತ್ತರಾಷಾಢ ನಕ್ಷತ್ರ, ಅದರಲ್ಲೂ 1ನೇ ಪಾದ ಸಂಜೆ 5:03ರಿಂದ ರಾತ್ರಿ 10:48ವರೆಗೂ. ಆನಂತರ ರಾತ್ರಿ 10:48ನ ಮೇಲೆ ಬೆಳಗಿನ ಜಾವ 4:31ವರೆಗೂ ಉತ್ತರಾಷಾಢ ನಕ್ಷತ್ರ 2ನೇ ಪಾದ, ಆದರೆ ಮಕರ ರಾಶಿ. ಆನಂತರವೂ ಫುಲ್ ನೈಟ್ ಮಕರ ರಾಶಿಯೇ ಇದೆ. ಈ ರೀತಿ ಇವತ್ತು ಶುಭ ದಿನಗಳಲ್ಲಿ ಶುಭ ಸಮಯ ಇದು. ಮತ್ತೆ ನಾವು ನೋಡುವ ಅಶುಭ ಸಮಯ ಅಂತ. ಅಶುಭ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬಾರ್ದು, ಮಾಡಿದರೆ ತೊಂದರೆ ಬರುತ್ತದೆ. 5:55ರಿಂದ ರಾತ್ರಿ 10:48ವರೆಗೆ ಇವತ್ತು ವೃಷಭ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಆನಂತರ ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ. ಮತ್ತು ರೆಗ್ಯುಲರ್ ಟೈಮ್, ಕೆಟ್ಟ ಟೈಮ್ ನೋಡೋಣ. 12:22ರಿಂದ ಮಧ್ಯಾಹ್ನ 1:59ವರೆಗೆ ಯಮಕಂಡ ಕಾಲವಿದೆ. ಮಧ್ಯಾಹ್ನ 3:56ರಿಂದ ಸಂಜೆ 5:03ವರೆಗೂ ಮೃತ್ಯು ಇದೆ. ಸಂಜೆ 5 ಗಂಟೆ 6 ನಿಮಿಷದ ಮೇಲೆ 5:57ವರೆಗೂ ದುರ್ಮುಹೂರ್ತ. ಇದರಲ್ಲೂ 5:12ರಿಂದ 6:49ವರೆಗೂ ರಾಹುಕಾಲ. ರಾತ್ರಿ 10:59ರಿಂದ 12:22ವರೆಗೂ ವಿಷಕಾಲ. ರಾತ್ರಿ 12:40ನ ಮೇಲೆ 2 ಗಂಟೆ 12 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇಂಥದ್ದೆಲ್ಲ ಕೆಟ್ಟೋದು ಅಂತ. ಇಂಥದ್ರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಒಳ್ಳೆಯ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋನೇ ಈ ಸಮಯದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ತೊಂದರೆ ಇರಲಿಲ್ಲ. ಇವತ್ತಿನ ದಿನ ಪ್ರಕಾರ ಇಷ್ಟೆಲ್ಲ ನೋಡಿದ್ವಿ. ನಕ್ಷತ್ರಗಳು ದೋಷವಿಲ್ಲ, ತಿಥಿಯೂ ದೋಷವಿಲ್ಲ. ನಕ್ಷತ್ರ ಮತ್ತು ರಾಶಿಯ ಮೇಲೆ ತಾರಾ ಚಂದ್ರಬಲವನ್ನು ನೋಡಿಬಿಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ನಾವು ಹೇಳಿದಂತೆ ಒಂದೊಂದು ನಕ್ಷತ್ರದಿಂದಲೂ ಕೆಲವು ವಿಷಯಗಳನ್ನ ಕಂಡುಹಿಡಿಯಬಹುದು. ಮೇಷರಾಶಿಯಲ್ಲಿ ಬರುವ ಅಶ್ವಿನಿ ನಕ್ಷತ್ರಕ್ಕೆ ಇವತ್ತು ಸಂಪತ್ತು ಅನುಕೂಲವೆಲ್ಲ ಇದೆ ಸಂಜೆಯವರೆಗೂ, ಅಂದರೆ 5:03ವರೆಗೂ. ಆನಂತರ ವಿಪತ್ತು ಕಾರ್ಯತಡೆಗಳು ಉಂಟು, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿ, ನಿಮಗೆ ಈ ದಿನದಲ್ಲಿ ಖಂಡಿತವಾಗಿಯೂ ಜನ್ಮತಾರೆ ಇದೆ, ಕಾರ್ಯತಡೆ ಇದೆ. ಸಂಜೆ 5 ಗಂಟೆ ಮೇಲೆ ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಪರಮಮಿತ್ರ ತಾರೆಯಾಗಿದೆ ಸಂಜೆಯವರೆಗೂ. ಆನಂತರ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಪರಮಮಿತ್ರ ತಾರೆಯು ಮತ್ತು ಸ್ವಲ್ಪ ರೋಗ ವೃದ್ಧಿಯೂ ಉಂಟು. ಆರೋಗ್ಯ ಸರಿ ಇಲ್ಲದೇ ಇರೋರು ಸರಿಯಾಗಿ ನೋಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಇವತ್ತಿನ ದಿನದಲ್ಲಿ ಮಿತ್ರಧಾರೆ ಇದೆ ಸಂಜೆ 5:03ವರೆಗೂ. ಆನಂತರ ಇನ್ನೂ ಸಮಯ ಉತ್ತಮವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಇವತ್ತು ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ. ಸಂಜೆಯವರೆಗೂ ಸಮಯ ಸರಿಯಾಗಿಲ್ಲ. ಆಮೇಲೆ ಮಿತ್ರಧಾರೆ ಇದೆ, ಅನುಕೂಲವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್, ಸುಖ ಅಭಿವೃದ್ಧಿ ಈ ರೀತಿ ಮಿಕ್ಸ್ ಆಗಿದೆ. ಸಂಜೆಯ ಮೇಲೆ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲವು ಸುಖವು ಸಂಜೆಯವರೆಗೂ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಜೆಯ ಮೇಲೆ ಅನುಕೂಲವು ಸುಖ ಅಭಿವೃದ್ಧಿಯೂ ಕೂಡಿ ಬಂದಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಶತ್ರುನಾಶ ಈ ರೀತಿ ಇವತ್ತಿನ ದಿನ ಇದೆ. ಆದರೂ ಸಂಜೆಯ ಮೇಲೆ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು ಶತ್ರುನಾಶವು ಸಂಜೆಯವರೆಗಿದೆ.
ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಉಂಟು, ಶತ್ರುನಾಶ ಉಂಟು. ಸಂಜೆಯ ಮೇಲೆ ಶುಭಕರವಾಗಿದೆ. ಮಖ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಕಾರ್ಯವಿಘ್ನ ಸ್ವಲ್ಪ. 5-3 ಸಂಜೆಯವರೆಗೂ ಚೆನ್ನಾಗಿದೆ, ಆಮೇಲೆ ಶುಭಕರವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, 5-3 ವೇಳೆ ಅಂದರೆ ರಾತ್ರಿ ಸಂಜೆ ಹತ್ತಿರ ಇನ್ನೂ 1 ಅವರ್ ಆದರೆ ರಾತ್ರಿ ಆಗ್ಬಿಡುತ್ತದೆ. ಅಲ್ಲಿಂದ ಸಂಪತ್ತು, ಸ್ವಲ್ಪ ಕಾರ್ಯವಿಘ್ನಗಳು ಇದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಶುಭಕರವಾಗಿ 5 ಗಂಟೆ 3 ನಿಮಿಷದವರೆಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇದರಲ್ಲಿ ಇವತ್ತಿನ ದಿನ ಪರಮ ಮಿತ್ರ ತಾರೆಯಾಗಿದೆ, ಕಾರ್ಯಗಳಲ್ಲಿ ಅನುಕೂಲ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಇದೆ. ಸಂಜೆಯ ಮೇಲೆ ಪರಮ ಮಿತ್ರಧಾರೆಯು ಶುಭವಾಗಿಯೂ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ರೋಗವೃದ್ಧಿಯೂ ಇದೆ. ಸಂಜೆಯ ಮೇಲೆ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, ಟೆನ್ಷನ್. ಆದ್ದರಿಂದ ಸಂಜೆ 5-3 ಮೇಲೇನೆ ಶುಭವಾಗಿರೋದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಲಾಭವೂ ಇದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ್ತಾರೆ, ದ್ರವ್ಯ ಲಾಭವೆಲ್ಲ ಉಂಟು. ಆದರೂ ನೂತನ ಕಾರ್ಯಗಳಿಗೆ ಸಮಯ ಉತ್ತಮವಾಗಿಲ್ಲ. ಸಂಜೆಯ ಮೇಲೆ ಅನುಕೂಲವೂ ಲಾಭವೂ ಇದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಅನುಕೂಲ ಅಂತ ಬರುತ್ತದೆ ಸಂಜೆಯ ಮೇಲೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಧನಹಾನಿಯೂ ಉಂಟು, ಗಮನ ಕೊಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಅದೇ ಸಮಯದಲ್ಲಿ ಧನಹಾನಿಯು ಸಂಜೆ ಇದೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಇದು ಸಂಜೆಯವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಸಂಪತ್ತು ಉಂಟು, ಹೆಚ್ಚಿನ ವರಮಾನವಿದೆ, ಆರೋಗ್ಯವು ಅಭಿವೃದ್ಧಿ ಹೊಂದುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ನಿಮಗೆ ಈ ದಿನ ಪರಮ ಮೈತ್ರಿ ಧಾರೆಯಾಗಿ ಶರೀರ ಸುಖವಿದೆ ಸಂಜೆಯವರೆಗೂ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ವ್ಯಯವಿದೆ, ಆದರೂ ಶುಭಕರವಾಗಿದೆ ಸಂಜೆಯವರೆಗೂ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆಯು ಧನ ವ್ಯಯವೂ ಉಂಟು, ಗಮನ ಕೊಡಿ. ಆನಂತರ ಅಂದರೆ 5 ಗಂಟೆ 3 ನಿಮಿಷದ ಮೇಲೆ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ವ್ಯಯವಿದೆ ಸಂಜೆಯವರೆಗೂ, ಆನಂತರ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಶುಭಕರವಾಗಿ ಇಷ್ಟಾರ್ಥ ಸಿದ್ಧಿಯು ಮಿತ್ರವು ಕೂಡಿ ಬರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ಮೇಲೆ ಸಂಜೆಯ ಮೇಲೆ ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಕ್ಷೇಮವು ಅಭಿವೃದ್ಧಿಯು ಸಂಜೆಯವರೆಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೇ ಶುಭವಾಗಿರೋದು ಇವತ್ತು. ಆದ್ದರಿಂದ ಸಂಜೆಯ ಮೇಲೆ ಕೆಲವು ಕಾರ್ಯಗಳನ್ನು ಮಾಡಬಹುದು, ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.